ಪಕ್ಷ ಬಲವರ್ಧನೆಗೆ ಮುಂದಾಗಿದ್ದಾರೆ ಜೆಡಿಎಸ್ ವರಿಷ್ಠ ದೇವೇಗೌಡರು. ಬೆಳಗ್ಗೆ 11 ಗಂಟೆಗೆ ಜೆಡಿಎಸ್ ಕಚೇರಿಯಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಅನ್ನು ಕರೆದಿದ್ದಾರೆ. ಜಿಲ್ಲಾಧ್ಯಕ್ಷರುಗಳು ಜೆಡಿಎಸ್ನ ಇತರ ನಾಯಕರೊಂದಿಗೆ ಸಮಾಲೋಚನೆಯನ್ನು ಕೂಡ ದೇವೇಗೌಡರು ಹಮ್ಮಿಕೊಂಡಿದ್ದಾರೆ. ಜಿಲ್ಲಾಧ್ಯಕ್ಷರು ಸೇರಿಟ್ಟು 150ಕ್ಕೂ ಅಧಿಕ ನಾಯಕರನ್ನ ಕರೆದಿದ್ದಾರೆ ದೇವೇಗೌಡರು ಮಾತಾಡಕ್ಕೆ. ಜಿಲ್ಲಾ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆಯನ್ನು ಬರುತ್ತೆ ಈಗ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನ ನಡೆಸಿದ್ದಾರೆ ಅನ್ನುವಂಥ ವಿಚಾರ. ಜಿಲ್ಲಾಧ್ಯಕ್ಷರ ಬದಲಾವಣೆ ಮಾಡುವಂಥ ವಿಚಾರ, ಪಕ್ಷ ಸಂಘಟನೆ ಮಾಡುವಂಥ ವಿಚಾರ, ಎಲ್ಲ ಅಂಶಗಳ ಬಗ್ಗೆ ಚರ್ಚೆಯನ್ನು ನಡೆಸ್ತಾರೆ ದೇವೇಗೌಡರು. ಇಂದು ದಿಲ್ಲಿಯಿಂದ ಆಗಮಿಸಿದ ಬಳಿಕ ದೇವೇಗೌಡರು ಈ ಮೀಟಿಂಗ್ ಅನ್ನ ನಡೆಸ್ತಾರೆ. ರಾಜಕೀಯವನ್ನ ತಾನು ನೋಡ್ಕೊಳ್ಳೋದಾಗಿ ಹೇಳಿದ್ರು ಎಚ್.ಡಿ. ದೇವೇಗೌಡರು. ಕುಮಾರಸ್ವಾಮಿಗೆ ನೀವು ಆಡಳಿತ ನೋಡ್ಕೋ ಇಲ್ಲ ಅಂತ ಹೇಳಿ ತಮ್ಮ ಪುತ್ರನಿಗೆ ಸಲಹೆಯನ್ನು ಕೊಟ್ಟಿದ್ರು ದೇವೇಗೌಡರು. ಅದರಂತೆ ಇವತ್ತು ದೇವೇಗೌಡರು ಪಕ್ಷವನ್ನ ಸಂಭಾಳಿಸೋಕೆ ಈಗ ಸಭೆಗಳನ್ನ ನಡೆಸೋಕೆ ನಿರ್ಧಾರವನ್ನ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸುನಿಲ್ ಈಗ ಲೈವ್ ಇದ್ದಾರೆ. ಸುನಿಲ್, ದೇವೇಗೌಡರು ಪುತ್ರ ಕುಮಾರಸ್ವಾಮಿಗೆ ಮಾತನ್ನ ಕೊಟ್ಟಿದ್ರು, ಮಗ ನೀನ್ ರಾಜಕೀಯ ನೋಡ್ಕೋ, ನಾನು ಪಾರ್ಟಿನ ನೋಡ್ಕೊಳ್ತೀನಿ, ತಲೆ ಕೆಡಿಸ್ಕೋಬೇಡ ಅಂತ ಹೇಳಿ, ಎರಡೂ ಕಷ್ಟ ಆಗುತ್ತೆ ಅಂತ ಹೇಳಿ. ಅದರಂತೆ ದೇವೇಗೌಡರು ಇವತ್ತು ಮೀಟಿಂಗ್ ಗಳನ್ನ ನಡೆಸ್ತಾ ಇದ್ದಾರೆ ಹಲವಾರು. ಏನ್ ಡೀಟೇಲ್ ಸಿಗ್ತಾ ಇದೆ, ಈ ಮೀಟಿಂಗ್ ನ ಮಹತ್ವ ಹೇಗೆ ಸುನಿಲ್? ಖಂಡಿತ ಮರೇನ್, ಜೆಡಿಎಸ್ ದೇವೇಗೌಡರಿಗಾಗಲೇನು ಪಕ್ಷ ಬಲವರ್ಧನೆ ಕಡೆಗೆ ಸಾಕಷ್ಟು ಒಂದು ರೀತಿ ಒಲವು ತೋರಿಸ್ತಾ ಇದೆ. ಯಾಕಂದ್ರೆ ಕಳೆದ ಒಂದು 3-4 ದಿನಗಳ ಹಿಂದೆ ಅವರ ಮಗ ಸಿ ಎಂ ಕುಮಾರಸ್ವಾಮಿಗೆ ಒಂದು 4 ಕಿವಿ ಮಾತುಗಳು ಹೇಳ್ತಾರೆ. ಅದರ ಮುಖ್ಯವಾಗಿ ನೀನು ಯಾವುದೇ ವಿಚಾರಗಳಿಗೆ ತಲೆ ಕೆಡಿಸ್ಕೊಂಬೇಡ, ಮಾಧ್ಯಮಗಳಾಗ್ಬೋದು ಮತ್ತೆ ವಿರೋಧ ಪಕ್ಷಗಳ ಹಿಂದೆ ಪ್ರತಿಪಕ್ಷಗಳಾದ ವಿಚಾರಕ್ಕೆ ತಲೆ ಕೆಡಿಸ್ಕೋಬಾರ್ದು, ಎಲ್ಲ ನೀನು ಸರ್ಕಾರ ನಡೆಸುವ ಕಡೆ ನೀನು ಚಿಂತನೆ ಮಾಡು, ಈಗಾಗಲೇನು ಬಜೆಟ್ನಲ್ಲಿ ಮಂಡನೆ ಮಾಡಿರುವಂಥ ಯೋಜನೆಗಳ ಹಿಂದೆ ಅದರ ಕಡೆ ಕಾನ್ಸಂಟ್ರೇಟ್ ಮಾಡು ಅಂತ ಹೇಳ್ತಾರೆ. ನಾನು ರಾಜಕೀಯ ವಿಚಾರವಾಗಿ ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ. ಅದರ ಬೆನ್ನಲ್ಲೇ ಈಗಾಗಲೇ ಏನು 150ಕ್ಕೂ ಹೆಚ್ಚು ಏನು ಜೆಡಿಎಸ್ ನ ಮುಖಂಡರಾಗಬಹುದು ಮತ್ತೆ ಜಿಲ್ಲಾ ಅಧ್ಯಕ್ಷರುಗಳೇನಿದ್ದಾರೆ ಅವರೆಲ್ಲರ ಜೊತೆ ಒಂದು ಮೀಟಿಂಗ್ ಇವತ್ತು 11 ಗಂಟೆ ನಂತರದಲ್ಲಿ ಜೆಡಿಎಸ್ ಭವನದಲ್ಲಿ ನಡೆಸಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಅಂತಂದ್ರೆ ಮುಂಬರುವ ಜಿಲ್ಲಾ ಪಂಚಾಯತ್ ಚುನಾವಣೆ ಆಗ್ಬೋದು, ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಯಾವುದೇ ರೀತಿಯಾದ ಸರ್ಕಾರದ ವಿಚಾರದಲ್ಲಿ ಪಕ್ಷಕ್ಕೆ ಬಲಪಡಿಸುವ ವಿಚಾರವಾಗಿ, ಪಕ್ಷದ ಒಂದು ಬಲ ಸಂಘಟನೆ ವಿಚಾರವಾಗಿ ಚರ್ಚೆ ನಡೆಯುತ್ತೆ. ಆ ಒಂದು ಚರ್ಚೆಯಲ್ಲಿ ಸುಮಾರು 3-4 ಗಂಟೆಗಳ ಚರ್ಚೆ ನಡೆಯುತ್ತೆ. ಈಗಾಗಲೇ ಮಾಹಿತಿ ಸೌಲಭ್ಯವಾಗಿದೆ. ಡೆಲ್ಲಿಯಿಂದ ಬಂದು ಕೂಡಲೇ ಈಗಾಗಲೇ 9 ಗಂಟೆ ನಂತರದಲ್ಲಿ ಬೆಂಗಳೂರಿಗೆ ಬರ್ತಾರೆ. ಬಂದ ನಂತರದಲ್ಲಿ 11 ಗಂಟೆಯಲ್ಲಿ ಸಭೆ ಸ್ಟಾರ್ಟ್ ಆಗುತ್ತೆ. ಆ ಸಭೆಯಲ್ಲಿ ಸಾಕಷ್ಟು ವಿಚಾರವಾಗಿ ಚರ್ಚೆ ಆಗಿದೆ. ಆದ್ರೆ ಬಹುಮುಖ್ಯವಾಗಿ ಅಂತಂದ್ರೆ ಈಗಾಗಲೇ ಜಿಲ್ಲಾ ಅಧ್ಯಕ್ಷಗಳೆಂದರೆ ಅವರ ಒಂದು ಬದಲಾವಣೆ ವಿಚಾರದಲ್ಲಿ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಈ ಹಿಂದೆ ಒಂದು ಚುನಾವಣೆ ಏನು ನಡೀತು, ವಿಧಾನಸಭೆ ಚುನಾವಣೆಯಲ್ಲಿ 30 ಏನು ಜಿಲ್ಲೆಗಳಿದೆ, ಅಲ್ಲಿ 17 ಜಿಲ್ಲೆಗಳಲ್ಲಿ ಜೆಡಿಎಸ್ ಯಾವುದೇ ರೀತಿಯಾದ ಒಂದು ಖಾತೆ ತೆರಲಿಲ್ಲ. ಆ ವಿಚಾರವಾಗಿ ಪಕ್ಷ ಒಂದು ಸಂಘಟನೆ ನಡೆಸಬೇಕು, ಬಲ ಹೆಚ್ಚಪಡಿಸಬೇಕು ಅನ್ನೋ ವಿಚಾರವಾಗಿ ಅಲ್ಲಿನ ಜಿಲ್ಲಾ ಅಧ್ಯಕ್ಷರುಗಳ ಮೇಲೆ ಸಾಕಷ್ಟು ಒಂದು ಹೊಣೆಗಾರಿಕೆ ಇದೆ. ಆ ವಿಚಾರವಾಗಿ ಜಿಲ್ಲಾ ಅಧ್ಯಕ್ಷರುಗಳ ಒಂದು ಬದಲಾವಣೆ ಮುಖ್ಯವಾಗಿದೆ. ಹಾಗಾಗಿ ಈ ಒಂದು ಎಲ್ಲಾ ರೀತಿಯಾದ ಚರ್ಚೆ ನಡೆಯುತ್ತೆ. ಇವತ್ತು ಸುಮಾರು ಒಂದು 11 ಗಂಟೆಗೆ ಸ್ಟಾರ್ಟ್ ಆಗುವಂತ ಒಂದು ಸಭೆ ಎಂದೇ ಸುಮಾರು 3 ಗಂಟೆವರೆಗೂ ಈ ಸಭೆ ನಡೆಯುವ ಎಲ್ಲ ರೀತಿ ಸಾಧ್ಯತೆ ಇರುವಂತದ್ದು. ಅಮರ್, ಥ್ಯಾಂಕ್ ಯು ಸುನಿಲ್.